ಹೊಸ ಸರ್ಕಾರ ಬಂತು. ಹೊಸ ಸರ್ಕಾರದ ಜೊತೆ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ಕೊಡ್ತು. ಒಂದಲ್ಲ ಎರಡಲ್ಲ 3 ವಿಶೇಷ ಇಂಕ್ರಿಮೆಂಟ್ಗಳು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಇದರಿಂದ ಉಪಯೋಗ ಆಗತ್ತೆ. ನೀವು ಪಡೀತಿರೋಂಥ ಸಂಬಳ, ಪಿಂಚಣಿ ಭಾರಿ ಹೆಚ್ಚಳ ಆಗತ್ತೆ. ಅಂಥದ್ದೊಂದು ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ನಿಮಗೋಸ್ಕರ ಕೊಟ್ಟಿದೆ. ರಾಜ್ಯ ಸರ್ಕಾರ ನೀಡಿರುವಂಥ 3 ವಿಶೇಷ ಇಂಕ್ರಿಮೆಂಟ್, ಈ 3 ವಿಶೇಷ ಇಂಕ್ರಿಮೆಂಟ್ನಿಂದ ನಿಮ್ಮ ಸಂಬಳ, ಪಿಂಚಣಿ ಎಷ್ಟು ಹೆಚ್ಚಳ ಆಗತ್ತೆ. ಆಲ್ರೆಡಿ ರಿಟೈರ್ಡ್ ಆದವರಿಗೂ ಕೂಡ ಇದರಿಂದ ಉಪಯೋಗ ಆಗತ್ತೆ. ಪಿಂಚಣಿದಾರರಿಗೂ ಉಪಯೋಗ ಆಗುವಂಥ ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಸುದ್ದಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನಿಮಗೆ ಖಚಿತವಾಗಿ ಗುಡ್ ನ್ಯೂಸ್ ಇದೆ. ಸಂಬಳ, ಪಿಂಚಣಿ ಭಾರಿ ಹೆಚ್ಚಳ ಆಗತ್ತೆ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರಿಗೂ ಇದನ್ನು ಶೇರ್ ಮಾಡಿ. ನಿಮಗೆ ಗುಡ್ ನ್ಯೂಸ್ ಇಲ್ಲಿದೆ ನೋಡಿ. ಕರ್ತವ್ಯ ನಿರ್ವಹಿಸ್ತಿರುವಂಥ, ವಿವಿಧ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ರಿಟೈರ್ಡ್ ಆಗಿರುವಂಥ ಪೆನ್ಷನ್ ಪಡೀತಿರೋಂಥ ಪೆನ್ಷನರ್ಗಳಿಗೆ ಹೊಸ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ ಸರ್ಕಾರದ ನಡಾವಳಿಗಳು. ಸಬ್ಜೆಕ್ಟ್ ಏನು ಅಂತ ಹೇಳಿದರೆ, ಸರ್ವಿಸಲ್ಲಿ ಒಂದು ಪದೋನ್ನತಿ ಪಡೆಯದೆ 20 ರಿಂದ 30 ವರ್ಷಗಳು ಒಂದೇ ಹುದ್ದೆಯಲ್ಲಿ ಮುಂದುವರೆದಿರುವಂಥ ಸರ್ಕಾರಿ ನೌಕರರಿಗೆ ಹೆಚ್ಚುವರಿ ವೇತನ ಬಡ್ತಿಯನ್ನು ಮಂಜೂರು ಮಾಡುವಂಥದ್ದು. ಯಾವುದೇ ಪ್ರಮೋಷನನ್ನು ಪಡ್ಕೊಂಡೇ ಒಂದೇ ಹುದ್ದೆಯಲ್ಲಿರುವಂಥವರಿಗೆ ಹೆಚ್ಚುವರಿ ವೇತನ ಬಡ್ತಿಯನ್ನು, ಸ್ಪೆಷಲ್ ಇಂಕ್ರಿಮೆಂಟ್ಗಳನ್ನು ಕೊಡೋ ಬಗ್ಗೆ. ಇದು ಆಲ್ಮೋಸ್ಟ್ ಆಲು ಟೀಚರ್ಸಲ್ಲಿ ಯಾವುದೇ ಒಂದು ಪ್ರಮೋಷನ್ ಪಡೆದೇ 30-35 ವರ್ಷ ಇದ್ದು ರಿಟೈರ್ಡ್ ಆಗುವಂಥದ್ದು ಇರುತ್ತೆ. ಸಮಸ್ತ ಶಿಕ್ಷಕರಿಗೆ ಹಾಗೂ ಇತರೆ ಸರ್ಕಾರಿ ನೌಕರರಿಗೆ ಸಿಗತ್ತೆ. ಈಗ ಕೂಡ ಪೆನ್ಷನರ್ಗಳಿಗೆ ಏನು ಯೂಸ್ ಅಂತ ಹೇಳಿದ್ರೆ, ಈ ಇಂಕ್ರಿಮೆಂಟನ್ನು ಪಡ್ಕೊಂಡು ಈಗ ಪಡಿತಿರುವಂಥ ಪೆನ್ಷನನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಒಂದು ಉತ್ತಮವಾದ ದಾರಿಯಾಗತ್ತೆ. ಏನು ಮೇಲೆ ಹೇಳಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕ 9/5/2002 ಸರ್ಕಾರದ ಆದೇಶದ ಅನ್ವಯ ಸದರಿ ಖಂಡಿಕೆ 6/2 ನಮೂದಿಸಿರುವಂಥ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ರಾಜ್ಯದ ವೇತನ ಶ್ರೇಣಿ ಮೊದಲ 11 ವೇತನ ಶ್ರೇಣಿಯಲ್ಲಿರುವಂತಹ, ಈಗ ನಿಮ್ಮ ಸ್ಟಾರ್ಟಿಂಗ್ ಬೇಸಿಕ್ಕು ಸರ್ಕಾರಿ ನೌಕರರು ಡಿ ದರ್ಜೆಯವರಿಗೆ 28,000 ಇದೆ, ಸಿ ದರ್ಜೆಯವರಿಗೆ 34,000 ಇದೆ. ಅಲ್ಲಿಂದ 11 ವೇತನ ಇಂಕ್ರಿಮೆಂಟು ಪಡಿತಿರುವಂತಹ ಅಪ್ಪ ಆಗ್ತಾ ಹೋಗ್ತಾ ಹೆಚ್ಚು ಕಡಿಮೆ ಒಂದು 65, 70, 75,000ವರೆಗೂ ಬೇಸಿಕ್ಕನ್ನು ಪಡಿತಿರುವಂಥ ನೌಕರರು ಯಾವುದೇ ಒಂದು ಹುದ್ದೆಯಲ್ಲಿ 20 ವರ್ಷಗಳ ಕಾಲ ಒಂದು ಪದೋನ್ನತಿ ಪಡೆಯದೆ, ಅಂದರೆ ಪ್ರಮೋಷನನ್ನು ಪಡೆಯದೇ ಇರುವಂಥ ಸರ್ಕಾರಿ ನೌಕರರಿಗೆ ಈ ಹುದ್ದೆಯಲ್ಲಿ ನಿಗದಿಗೊಳಿಸಿರುವಂಥ ಏನು ವೇತನ ಶ್ರೇಣಿ ಅಥವಾ ಅವನು ಹೊಂದಿರುವಂಥ ಆಯ್ಕೆ ಕಾಲಿನ ವೇತನ ಶ್ರೇಣಿ ಅಥವಾ ಹಿರಿಯ ವೇತನ ಶ್ರೇಣಿಯಲ್ಲಿ ಆಯಾ ಪ್ರಕರಣದ ಅನ್ವಯ ಒಂದು ಹೆಚ್ಚುವರಿ ವೇತನ ಬಡ್ತಿಯನ್ನು ದಿನಾಂಕ 1/4/2002 ಜಾರಿಗೆ ಬರುವಂತೆ 20 ವರ್ಷಗಳ ಸೇವೆ ಪೂರ್ಣಗೊಂಡ ದಿನಾಂಕದಿಂದ ಯಾವುದು ನಂತರವೂ ಆ ದಿನಾಂಕದವರೆಗೆ ನಂತರ ಮಂಜೂರು ಮಾಡಲು ಸ್ಯಾಂಕ್ಷನ್ ಮಾಡೋಕ್ಕೆ ಪ್ರಾವಿಷನ್ ಇತ್ತು. ಈ ಪ್ರಸ್ತುತ ಈ ಸೌಲಭ್ಯವನ್ನು ರಾಜ್ಯದ ವೇತನ ಶ್ರೇಣಿಯಲ್ಲ ಮೊದಲ 15 ವೇತನ ಶ್ರೇಣಿಯ ನೌಕರರಿಗೆ ಲಭ್ಯ ಇದೆ. ಆಗಲೇ ಹೇಳಿರೋದು 11 ಇತ್ತು, ಈಗ 15 ವೇತನ ಶ್ರೇಣಿ ಅಂದರೆ ಹೆಚ್ಚು ಕಡಿಮೆ 85-90 ಬೇಸಿಕ್ ಇರೋವರೆಗೂ ಅವರಿಗೆ ಯೂಸ್ ಆಗುತ್ತೆ. 2011 ಅಧಿಕಾರಿಗಳ ವೇತನ ಸಮಿತಿ ಸರ್ವಿಸಲ್ಲಿ ಒಂದು ಪದೋನ್ನತಿಯನ್ನು ಇಲ್ಲದೆ 25 ವರ್ಷಗಳ ಕಾಲ ಒಂದೇ ಹುದ್ದೆಯಲ್ಲಿ ಮುಂದುವರೆದ್ರೆ 20 ವರ್ಷಕ್ಕೆ ಒಂದು ಸ್ಪೆಷಲ್ ಇಂಕ್ರಿಮೆಂಟ್ ಸಿಗ್ತಾಯಿತ್ತು. ಈಗ 25 ವರ್ಷಕ್ಕೂ ಒಂದು ಸ್ಪೆಷಲ್ ಇಂಕ್ರಿಮೆಂಟು, 10 ವರ್ಷಕ್ಕೊಂದು ಸಿಗತ್ತೆ, 15 ವರ್ಷಕ್ಕೊಂದು ಸಿಗತ್ತೆ,
20 ವರ್ಷಕ್ಕೊಂದು ಸಿಗತ್ತೆ, 25 ವರ್ಷಕ್ಕೊಂದು ಸಿಗತ್ತೆ. ಹೆಚ್ಚು ಕಡಿಮೆ 5 ಇಂಕ್ರಿಮೆಂಟ್ ಆಯಿತು. ಎರಡನೇದು ಸೌಲಭ್ಯವನ್ನು ಅದೇ 30 ವರ್ಷಗಳ ಕಾಲ ಯಾವುದೇ ಪದೋನ್ನತಿ ಪಡೆಯದೆ ಒಂದೇ ಹುದ್ದೆಯಲ್ಲಿ ಮುಂದುವರೆದಂಥ ಸರ್ಕಾರಿ ನೌಕರರಿಗೆ 3ನೇ ಸ್ಪೆಷಲ್ ಇಂಕ್ರಿಮೆಂಟ್, ಅಂದರೆ ಆಗ ಹೇಳಿರೋಂಥದ್ದು 5 ಇತ್ತು, ಈಗ 6 ಸ್ಪೆಷಲ್ ಇಂಕ್ರಿಮೆಂಟ್ಗಳು ಪ್ರಮೋಷನ್ ಪಡೆದನೇ ಇರೋರಿಗೆ ಸಿಗತ್ತೆ. ಸರ್ಕಾರಿ ಆದೇಶ ಸಂಖ್ಯೆ FD 12 SRP 2012 ಬೆಂಗಳೂರು ಅವರ ಆದೇಶದಂತೆ ಖಂಡಿಕೆ 6/1 ನಮೂದಿಸಿರುವಂಥ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ರಾಜ್ಯದ ವೇತನ ಶ್ರೇಣಿಯಲ್ಲಿ ಮೊದಲ 15 ವೇತನ ಶ್ರೇಣಿಯಲ್ಲಿ ಯಾವುದೇ ಒಂದು ಪ್ರಮೋಷನನ್ನು ಪಡ್ಕೊಂಡಾನೆ 25 ವರ್ಷಗಳ ಕಾಲ ಒಂದು ಪದೋನ್ನತಿ ಪಡೆದೇ ಇರೋರು ಮುಂದುವರೆದವರಿಗೆ ಸರ್ಕಾರಿ ನೌಕರರಿಗೆ ಆ ಹುದ್ದೆಯಲ್ಲಿ ನಿಗದಿಗೊಳಿಸಿರುವಂತಹ ತಾತ್ಕಾಲಿಕ ವೇತನ ಶ್ರೇಣಿಯ ಇಂಕ್ರಿಮೆಂಟ್ ಅಥವಾ ಹಿರಿಯ ವೇತನ ಶ್ರೇಣಿಯ ಇಂಕ್ರಿಮೆಂಟು 2ನೇ ವೇತನ ಶ್ರೇಣಿ ಬಡ್ತಿಯನ್ನು ದಿನಾಂಕ 1 ಏಪ್ರಿಲ್ 2012 ಜಾರಿಗೆ ಬರುವಂತೆ ನೀಡಲಾಗಿತ್ತು. ಅಥವಾ 25 ವರ್ಷ ಅವರ ಸರ್ವಿಸನ್ನು ಕಂಪ್ಲೀಟ್ ಮಾಡಿದ್ರೆ ಅವರಿಗೆ ಆ ದಿನಾಂಕದಲ್ಲಿ ಯಾವುದು ನಂತರವೋ ಅದು ಕೊಡೋಕ್ಕೆ ಸರ್ಕಾರ ಕೊಡ್ತಾಯಿತ್ತು. ಖಂಡಿಕೆ 2ರಲ್ಲಿ ಅಂದರೆ ಸೆಕೆಂಡ್ ಇಂಕ್ರಿಮೆಂಟ್ 25 ವರ್ಷ ಸರ್ವಿಸನ್ನು ಕಂಪ್ಲೀಟ್ ಮಾಡೋರಿಗೆ ಸೆಕೆಂಡ್ ಇಂಕ್ರಿಮೆಂಟು. ಆಲ್ರೆಡಿ 3 ಇಂಕ್ರಿಮೆಂಟ್ ಸಿಗತ್ತೆ. ಯಾವುದು 10 ಇಯರ್ಸು, 15 ವರ್ಷ, 20 ವರ್ಷದ್ದು. ಈಗ 25 ವರ್ಷ ಮತ್ತು 30 ವರ್ಷದ್ದು ಸ್ಪೆಷಲ್ ಇಂಕ್ರಿಮೆಂಟ್ ಅಂತಲೇ ಹೇಳ್ಬೋದು. 30 ವರ್ಷ ಸರ್ವಿಸನ್ನು ಯಾವುದೇ ಪ್ರಮೋಷನನ್ನು ಪಡ್ಕೊಂಡಿರುವಂಥ ಸರ್ಕಾರಿ ನೌಕರರಿಗೆ ಅದೇ ಹೇಳಿದ ಹಾಗೆ ಆಯ್ಕೆ ಕಾಲಿನ ವೇತನ ಶ್ರೇಣಿ ಇರುವಂತೆ ಅಥವಾ ಹಿರಿಯ ವೇತನ ಶ್ರೇಣಿಯಲ್ಲಿದ್ದರೆ ಆಯಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ಹೆಚ್ಚುವರಿ ವೇತನ ಬಡ್ತಿಯನ್ನು ದಿನಾಂಕ 1 ಏಪ್ರಿಲ್ 2012 ಜಾರಿಗೆ ಬರುವಂತೆ ಅಥವಾ 30 ವರ್ಷಗಳ ಸೇವೆಯನ್ನು 30 ವರ್ಷ ಸರ್ವಿಸನ್ನು ಕಂಪ್ಲೀಟ್ ಮಾಡಿದಂಥ ದಿನಾಂಕದಿಂದ ಯಾವುದು ನಂತರವೋ ಆ ದಿನಾಂಕದಿಂದ ಕೊಡೋಕ್ಕೆ ಪ್ರಾವಿಷನನ್ನು ಕೊಟ್ಟಿತ್ತು. ಈ ಹೆಚ್ಚುವರಿ ವೇತನ ಬಡ್ತಿ ಮಂಜೂರಾತಿ ಹಾಗೂ ಅರ್ಹತೆಯ ಷರತ್ತುಗಳು ಏನೇನು ಕಂಡೀಷನ್ಗಳು ಇದೆ ಅಂತ ಹೇಳಿದ್ರೆ, ನೌಕರನ ತೃಪ್ತಿಕರ ಸೇವಾ ದಾಖಲಾತಿ ಹೊಂದಿರಬೇಕು, ಯಾವುದೇ ಪನಿಷ್ಮೆಂಟನ್ನು ಪಡ್ಕೊಂಡಿರಬಾರ್ದು, ತೃಪ್ತಿಕರ ಸೇವೆಯನ್ನು ಜ್ಯೇಷ್ಠತೆ ಹಾಗೂ ಅರ್ಹತೆಯ ಆಧಾರದ ಮೇಲೆ ಪದೋನ್ನತಿಗೆ ಅರ್ಹತೆ ಇರಬೇಕು, ಪ್ರಮೋಷನ್ನಿಗೆ ಆತ ಅರ್ಹನಾಗಿರಬೇಕು, ಅಂಥವರಿಗೆ ಕೊಡ್ತಾರೆ. ಹುದ್ದೆಯ ನಿಯಮಗಳಲ್ಲಿ ಪದೋನ್ನತಿ ಅವಕಾಶವಿದ್ದಲ್ಲಿ ಪದೋನ್ನತಿಗಾಗಿ ನಿಗದಿಗೊಳಿಸಿರುವಂಥ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಮೇಲಿನ ಹುದ್ದೆಗಳಿಗೆ ಪದೋನ್ನತಿ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು, ವೃತ್ತಿಪರತೆ ಇರಬೇಕು, ಹೆಚ್ಚುವರಿ ವೇತನ ಬಡ್ತಿಯನ್ನು ಪಡೆಯೋಕ್ಕೆ ಅರ್ಹನಾಗಿರಬೇಕು. ಆದರೆ ಹೆಚ್ಚುವರಿ ವೇತನ ಬಡ್ತಿ ಮಂಜೂರಾತಿಗಾಗಿ ಸರ್ಕಾರ ತಾನು ನಿಗದಿಗೊಳಿಸಿರುವಂಥ ಹುದ್ದೆಗಳಿಗೆ ಕನ್ನಡ ಭಾಷೆ ಪರೀಕ್ಷೆ ಹಾಗೂ ಇಲಾಖಾ ಪರೀಕ್ಷೆಯಲ್ಲಿ ಉತ್ತೀರ್ಣ ಇರಬೇಕು, ಡಿಪಾರ್ಟ್ಮೆಂಟಲ್ ಎಕ್ಸಾಮನ್ನು ಪಾಸ್ ಮಾಡಿರಬೇಕು, ಹಾಗೂ SLC ಪಾಸಾಗಿದ್ದರೆ ಕನ್ನಡ ಎಕ್ಸಾಮ್ ರಿಲ್ಯಾಕ್ಸೇಷನ್ ಇರುತ್ತೆ, ಇಲ್ಲಾಂದರೆ ಕನ್ನಡ ಎಕ್ಸಾಮನ್ನು ಮಾಡಿರಬೇಕು. ಡಿ ದರ್ಜೆ ನೌಕರರಿಗೆ ಸಂಬಂಧಿಸಿದಂತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಪಡ್ಕೊಂಡಿರಬೇಕು ಹಾಗೂ ಕನ್ನಡ ಭಾಷೆ ಪರೀಕ್ಷೆ ಹಾಗೂ ಇಲಾಖಾ ಪರೀಕ್ಷೆಯನ್ನು ಪಾಸ್ ಮಾಡಿಸಿರಬೇಕು. ಪಾಸ್ ಆಗಿರಬೇಕು ಅಂತ ಹೇಳಿ ಒತ್ತಾಯ ಮಾಡೋಂಗಿಲ್ಲ ಡಿ ದರ್ಜೆ ನೌಕರರಿಗೆ, ಆದರೆ ಸಿ ದರ್ಜೆ ನೌಕರರಿಗೂ ಪಡ್ಕೊಂಡೇ ಇರಬೇಕು. ವಾಹನ ಚಾಲಕರಿಗೆ ಸಂಬಂಧಪಟ್ಟ ಹಾಗೆ SSLC ಶೈಕ್ಷಣಿಕ ಅರ್ಹತೆ ಹಾಗೂ ಪದೋನ್ನತಿಗಾಗಿ ನಿಗದಿಗೊಳಿಸಿರುವಂಥ ಇಲಾಖಾ ಪರೀಕ್ಷೆಯನ್ನು ಪಾಸಾಗಲೇಬೇಕು ಅಂತ ಹೇಳಿ ಒತ್ತಾಯ ಮಾಡೋ ಹಾಗಿರಲಿಲ್ಲ. ಈ ವೇತನ ಬಡ್ತಿ ಮಂಜೂರಾತಿ ಉದ್ದೇಶಕ್ಕಾಗಿ ಗಣನೆಗೆ ತೆಗೆದುಕೊಳ್ಳುವಂಥ ಸರ್ವಿಸ್ಸು ಏನು ಅಂತ ನೋಡೋದಾದರೆ, ಈ ಕೆಳಗಿನ ಸೇವೆಯನ್ನು ಹೊರತುಪಡಿಸಿ ಒಬ್ಬ ಸರ್ಕಾರಿ ನೌಕರನು ತಾನು ಹೊಂದಿರುವ ಹುದ್ದೆಯಲ್ಲಿ ಕನಿಷ್ಠ 25 ಅಥವಾ 30 ವರ್ಷ ಸತತ ಸೇವೆಯನ್ನು ಸಲ್ಲಿಸಿರಬೇಕು, ಸ್ಥಳೀಯ ಅಭ್ಯರ್ಥಿಯ ಸೇವೆ ಇರಬೇಕು, ಕಾರ್ಯಬದ್ಧತೆಯ ಅಭ್ಯರ್ಥಿಯಾಗಿರಬೇಕು, ವೃಂದ ಹಾಗೂ ಹುದ್ದೆ ಬದಲಾವಣೆ ಪರಿಣಾಮದಲ್ಲಿ ಯಾವುದೇ ಇಲಾಖೆ ಅಥವಾ ಸೇವೆಯಲ್ಲಿ ಪದೋನ್ನತಿ ಜ್ಯೇಷ್ಠತೆ ನಿರ್ಧರಿಸುವ ಉದ್ದೇಶಕ್ಕಾಗಿ ಪರಿಗಣಿತವಾದ ಒಂದು ಇಲಾಖೆಯ ಹಿಂದಿನ ಹುದ್ದೆ
ಹಾಗೂ ವೃಂದ ಪರೀಕ್ಷೆಯಲ್ಲಿ ಇದಾಗಿರಬೇಕು. ಒಂದೇ ಹುದ್ದೆಯಲ್ಲಿ 25 ಅಥವಾ 30 ವರ್ಷ ಸೇವೆಯನ್ನು ಲೆಕ್ಕ ಮಾಡುವಾಗ ಪದೋನ್ನತಿಗಾಗಿ ಜ್ಯೇಷ್ಠತೆಯನ್ನು ನಿರ್ಧರಿಸುವ ಉದ್ದೇಶಕ್ಕಾಗಿ ಪರಿಗಣಿಸಿರುತ್ತೆ. ಇತರೆ ಸೇವೆಗಳನ್ನು ಕೂಡ ಪರಿಗಣಿಸೋಕ್ಕೆ ಅವಕಾಶ ಇದೆ. ಹೆಚ್ಚುವರಿ ವೇತನ ಬಡ್ತಿ ಮಂಜೂರಾತಿಗಾಗಿ ನಿಗದಿಗೊಳಿಸಿರುವಂಥ ಸೇವೆಯನ್ನು ಎಣಿಸುವಾಗ ಕಾಲಕಾಲಕ್ಕೆ ಜಾರಿಯಲ್ಲಿರುವಂಥ ರಾಜ್ಯ ಸರ್ಕಾರಿ ನೌಕರರ ಜ್ಯೇಷ್ಠತೆ ನಿಯಮಾವಳಿ 1957 ಅನ್ವಯ ಜ್ಯೇಷ್ಠತೆಯನ್ನು ನಿರ್ಧರಿಸುವ ಉದ್ದೇಶಕ್ಕಾಗಿ ಪರಿಗಣಿಸತಕ್ಕದ್ದು ಅಂತ ಹೇಳಿ ಕೂಡ ಸರ್ಕಾರ ತಿಳಿಸಿದೆ. ಈ 3 ಇಂಕ್ರಿಮೆಂಟ್ಗಳು ಸಿಗೋದ್ರಿಂದ ಸರ್ಕಾರಿ ನೌಕರರಿಗೆ ಒಂದು ದೊಡ್ಡ ರಿಲೀಫ್ ಸಿಗುತ್ತೆ. ನಿವೃತ್ತ ನೌಕರರಿಗೆ ಪೆನ್ಷನ್ಗಳು ಹೆಚ್ಚಳ ಆಗುತ್ತೆ. ಈ ಆದೇಶದ ಅನ್ವಯ ವೇತನ ಬಡ್ತಿ ಮಂಜೂರಾತಿ ಹೊರಡಿಸಿದ ಆದೇಶ ಪ್ರತಿಯನ್ನು ಆರ್ಥಿಕ ಇಲಾಖೆ ಸೇವೆ 2 ಮತ್ತು ಇದಕ್ಕೆ ಸಂಬಂಧಪಟ್ಟ ಆಡಳಿತ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರಿಗೆ ಕಳಿಸಿದ್ದು ಕರ್ನಾಟಕ ರಾಜ್ಯಪಾಲರ ಆದೇಶದ ಅನ್ವಯ ಸುಂದರ್ ರಾಜ್ ಗುಪ್ತಾರವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಇದರಿಂದಾಗಿ ಯಾರೆಲ್ಲ ಪ್ರಮೋಷನ್ ಪಡೆದರೆ 25 ವರ್ಷ 30 ವರ್ಷ ಪಡ್ಕೊಂಡಿದ್ರೆ 20 ವರ್ಷಕ್ಕೊಂದು ಸ್ಪೆಷಲ್ ಇಂಕ್ರಿಮೆಂಟು, 25 ವರ್ಷಕ್ಕೊಂದು ಸ್ಪೆಷಲ್ ಇಂಕ್ರಿಮೆಂಟು, 30 ವರ್ಷಕ್ಕೆ ಅಂದರೆ 3 ಇಂಕ್ರಿಮೆಂಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಈ ಬಗ್ಗೆ ಆದೇಶ ಪ್ರತಿಯನ್ನು ಕೂಡ ಹಾಕಿದ್ದೀನಿ. ಹೆಚ್ಚುವರಿ ವೇತನ ಬಡ್ತಿ ಸರ್ಕಾರಿ ನೌಕರ ಏನು ಹೊಂದಿರುವಂಥ ವೇತನ ಶ್ರೇಣಿ ಆತನಿಗೆ ಲಭ್ಯವಿರುವ ಮುಂದಿನ ವಾರ್ಷಿಕ ವೇತನ ಬಡ್ತಿ ದರದಲ್ಲಿ ಕೊಡಬೇಕು. ಅಂದರೆ ಈಗ ನನಗೆ ಪ್ರಮೋಷನನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಅಂದರೆ ಸ್ಪೆಷಲ್ ಇಂಕ್ರಿಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ, ನಾನು 20 ವರ್ಷದಲ್ಲಿ ಅಥವಾ 25 ವರ್ಷ 30 ವರ್ಷದಲ್ಲಿ ಏನು ಇಂಕ್ರಿಮೆಂಟನ್ನು ಪಡ್ಕೊಳ್ತಿರ್ತೀವಲ್ಲ ಅದರ ನೆಕ್ಸ್ಟ್ ಇಂಕ್ರಿಮೆಂಟನ್ನು ಅದೇ ದರದಲ್ಲಿ ನೀಡತಕ್ಕದ್ದು ಅಂತ ಹೇಳಿ ಕೂಡ ತಿಳಿಸಿದೆ. ಸರ್ಕಾರಿ ನೌಕರನು ಅಕಾಲಿಕ ವೇತನ ಶ್ರೇಣಿಯಲ್ಲಿ ಗರಿಷ್ಠ ಹಂತವನ್ನು ತಲುಪಿದರೆ ಆತನಿಗೆ ಸ್ಥಗಿತ ವೇತನ ಬಡ್ತಿಯನ್ನು ಮಂಜೂರು ಮಾಡುವಂಥ ಸಮಯದಲ್ಲಿ ಹೆಚ್ಚುವರಿ ವೇತನ ಬಡ್ತಿಯನ್ನು ಆತನ ಕಡೆಯಿಂದ ವಾರ್ಷಿಕ ವೇತನ ಬಡ್ತಿ ದರದಲ್ಲೇ ಕಾಲಿಕ ವೇತನ ಬಡ್ತಿಯ ಗರಿಷ್ಠ ಮಿತಿಯನ್ನು ಮೀರಿ ಮಂಜೂರು ಮಾಡತಕ್ಕದ್ದು ಅಂತ ಹೇಳಿದೆ. ಇದನ್ನು ವೈಯಕ್ತಿಕ ವೇತನ ಅಂತ ಪರಿಗಣಿಸುತ್ತೆ. ಅಂದರೆ ಆತನ ಇಂಕ್ರಿಮೆಂಟ್ಗಳೆಲ್ಲ ಮುಗಿದು ಸ್ಥಗಿತ ವೇತನ ಬಡ್ತಿ ಏನು ಕೊಟ್ಟಿರ್ತಲ್ಲ ಸ್ಪೆಷಲ್ ಇಂಕ್ರಿಮೆಂಟು ಅದರ ದರದಲ್ಲಿ ಮಂಜೂರು ಮಾಡತಕ್ಕದ್ದು ಅಂತಲೂ ಕೂಡ ಹೇಳಿದೆ. ಈ ಆದೇಶದ ಅನ್ವಯ ಹೆಚ್ಚುವರಿ ವೇತನ ಬಡ್ತಿ ಮಂಜೂರು ಮಾಡುವ ಪರಿಣಾಮವಾಗಿ ಸರ್ಕಾರಿ ನೌಕರನು ಅಕಾಲಿಕ ವೇತನ ಬಡ್ತಿಯಲ್ಲಿ ಗರಿಷ್ಠ ಹಂತ ತಲುಪಿದಾಗ ಆತನಿಗೆ ಕಡೆಯದಾಗಿ ಪಡೆದುಕೊಂಡಂಥ ವಾರ್ಷಿಕ ವೇತನ ಬಡ್ತಿ ದರಕ್ಕೆ ಸಮನಾಗಿ ವಾರ್ಷಿಕ ವೇತನ ಬಡ್ತಿಯನ್ನು ಅಕಾಲಿಕ ವೇತನ ಶ್ರೇಣಿಯಲ್ಲಿ ಲಭ್ಯವಿರುವ ದಿನಾಂಕದಿಂದ ಆತ ಅರ್ಹತೆ ಪಡೀತಾನೆ. ಹೆಚ್ಚುವರಿ ವೇತನ ಬಡ್ತಿಯನ್ನು ವೈಯಕ್ತಿಕ ವೇತನ ಬಡ್ತಿ ಅಂತ ಪರಿಗಣಿಸತಕ್ಕದ್ದು ಅಂತ ಕೂಡ ತಿಳಿಸಿದೆ. ಈ ಆದೇಶದ ಅನ್ವಯ ಮಂಜೂರಾದಂಥ ಹೆಚ್ಚುವರಿ ವೇತನ ಬಡ್ತಿಯ ಪರಿಣಾಮದಿಂದ ಉದ್ಭವಿಸುವಂತಹ ವೈಯಕ್ತಿಕ ವೇತನವನ್ನು ವೇತನ ಶ್ರೇಣಿಗಳ ಪರಿಷ್ಕರಣೆ ಹಾಗೂ ಪದೋನ್ನತಿಯ ಮೇರೆಗೆ ನಿಗದಿಗೊಳಿಸಿರುವಂಥ ವೇತನಕ್ಕೆ ಸಂಬಂಧಿಸಿದ ಪರಿಗಣಿಸತಕ್ಕದ್ದು ಎಲ್ಲ ಉದ್ದೇಶಗಳಿಗೆ ಮೂಲ ವೇತನ ಅಂತ ಪರಿಗಣಿಸಬೇಕು. ಇದನ್ನು ಎಲ್ಲ ಉದ್ದೇಶ ಅಂತ ಹೇಳಿದ್ರೆ ಪಿಂಚಣಿ ನಿರ್ಧರಿಸುವಂಥ ಸಮಯದಲ್ಲಿ, DA ನಿರ್ಧರಿಸುವಂಥ ಸಮಯದಲ್ಲಿ, DR ನಿರ್ವಹಿಸುವಂಥ ಸಮಯದಲ್ಲಿ ಅದನ್ನು ಮೂಲ ವೇತನ ಅಂತ ಪರಿಗಣಿಸತಕ್ಕದ್ದು ಅಂತ ಕೂಡ ತಿಳಿಸಿದೆ. ಖಂಡಿಕೆ 2ರಲ್ಲಿ ಉಪಬಂಧಕ್ಕೊಳಪಟ್ಟು ಆದೇಶದ ಯಾರ ಸೇವಾ ಷರತ್ತುಗಳನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮ ಉಪಬಂಧ ಒಳಪಟ್ಟಿದ್ದು ಎಲ್ಲ ನೌಕರರಿಗೂ ಕೂಡ ಇದು ಅನ್ವಯ ಆಗತ್ತೆ. ಈ ಆದೇಶ ಯಾರಿಗೆಲ್ಲ ಅನ್ವಯ ಆಗೋದಿಲ್ಲ ಅಂತ ನೋಡೋದಾದರೆ ಈಗಾಗಲೇ ಕನಿಷ್ಠ ಒಂದು ಪದೋನ್ನತಿಯನ್ನು ಪಡೆದು ಒಂದು ಪ್ರಮೋಷನ್ನ ಪಡೆದಿರುವಂಥ ಸರ್ಕಾರಿ ನೌಕರರಿಗೆ ಇದು ಅನ್ವಯ ಆಗಲ್ಲ. ಕಾರ್ಯಭತ್ಯ ಸಿಬ್ಬಂದಿ ವರ್ಗಕ್ಕೆ ಸೇರಿದವರಿಗೆ ಇದು ಸಿಗೋದಿಲ್ಲ. ಸಾವಿಲ್ದಾರು ನಿಧಿಯಿಂದ ಸಂಬಳ ಪಡಿತಿರೋರಿಗೆ ಸಿಗಲ್ಲ. ಸ್ಥಳೀಯ ಅಭ್ಯರ್ಥಿಗಳ ನೇಮಕಾತಿಯೊಂದಿಗೆ ಆಗಿರುವಂಥವರಿಗೆ ಸಿಗೋದಿಲ್ಲ. ಸಂಚಿತ ವೇತನ ಹಾಗೂ ಅಕಾಲಿಕ ವೇತನ ದರದಲ್ಲಿ ಅಂದರೆ ಹೊರಗುತ್ತಿಗೆ ನೌಕರರು, ಗುತ್ತಿಗೆ ನೌಕರರಿಗೆ ಇದು ಸಿಗೋದಿಲ್ಲ. ಸ್ವ ಇಚ್ಛೆಯಿಂದ ಪದೋನ್ನತಿ ಅಂದರೆ ಪ್ರಮೋಷನನ್ನು ಬಿಟ್ಕೊಟ್ಟಂಥ ಸರ್ಕಾರಿ ನೌಕರರಿಗೆ ಈ ಸ್ಪೆಷಲ್ ಇಂಕ್ರಿಮೆಂಟು ಸಿಗೋದಿಲ್ಲ.
ಸರ್ಕಾರವು ತನ್ನ ಆದೇಶದ ಮೂಲಕ ಈ ಆದೇಶದ ಕಾರ್ಯಾಚರಣೆಯಿಂದ ನಿರ್ದಿಷ್ಟವಾಗಿ ಹೊರತುಪಡಿಸಿ ಯಾವುದೇ ವರ್ಗಕ್ಕೆ ಇದು ಸಂಭವ ಬರೋದಿಲ್ಲ. ಈ ಆದೇಶ 2012 ಏಪ್ರಿಲ್ 1ರಿಂದಲೇ ಜಾರಿಯಾಗತ್ತೆ ಅಂತ ಹೇಳಿ ಕೂಡ ಸರ್ಕಾರ ತಿಳಿಸಿದೆ. ಈ ಸರ್ಕಾರದ ಆದೇಶದಿಂದಾಗಿ ಪ್ರಮೋಷನ್ ಪಡೆದ ಲಕ್ಷಾಂತರ ಸರ್ಕಾರಿ ನೌಕರರು 25-30 ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿದರು. ಅವರಿಗೆ 20 ವರ್ಷದೊಂದು, 25 ವರ್ಷಕ್ಕೊಂದು, 30 ವರ್ಷಕ್ಕೊಂದು 3 ಇಂಕ್ರಿಮೆಂಟು, ಸ್ಪೆಷಲ್ ಇಂಕ್ರಿಮೆಂಟು ಸೇರೋದ್ರಿಂದ ಅವರ ಸಂಬಳ, ಪಿಂಚಣಿಗಳು, ಭತ್ಯೆಗಳು ಹೆಚ್ಚಳ ಆಗತ್ತೆ. ಈಗ ಆಲ್ರೆಡಿ 10 ಇಯರ್ಸು ಹಾಗೂ 15 ವರ್ಷದ್ದು 15 ಇಯರ್ಸಿಂದು ಟೈಮ್ ಬಾಂಡನ್ನು ಕೊಡ್ತಾಯಿದ್ರು. ಅದ್ರ ಜೊತೆಯಲ್ಲಿ ಈಗ ಮತ್ತೆ 20 ವರ್ಷ, 25 ವರ್ಷ, 30 ವರ್ಷದ ಟೈಮ್ ಬಾಂಡ್ ಅಂತ ಹೇಳಿದ್ರೆ ಎಂಟೈರ್ ಸರ್ವಿಸಲ್ಲಿ ಒಂದು 5 ಸ್ಪೆಷಲ್ ಇಂಕ್ರಿಮೆಂಟ್ಗಳು ಸೇರುತ್ತೆ. ಈ 5 ಸ್ಪೆಷಲ್ ಇಂಕ್ರಿಮೆಂಟ್ ಸೇರೋದ್ರಿಂದ ಅವರ ಸಂಬಳ, ಪಿಂಚಣಿಗಳು ಹೆಚ್ಚಳ ಆಗತ್ತೆ. ಇದೇ ರೀತಿ ಉತ್ತಮವಾದ ಮಾಹಿತಿಗಳನ್ನು ತಮ್ಮ ಮುಂದೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.